तर्बाह्याण्डकोशं हरितोपलाभं तर्काभयेतं विधिशर्वपूर्वगीर्वाणविज्ञानदमानतोऽस्मि प्रथमो हनुमान्नाम द्वितीयो भीमयेव च पूर्णप्रज्ञस्तृतीयस्तो भगवत्कार्यसाधकः बुद्धिर्बलं यशोधैर्यं निर्भयत्वम् अरोगता अजाड्यं वाक्पटुत्वं च हनूमत्स्मरणाद् भवेत् पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तन्नमस्ये गुरुन् मम जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्येहानियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तं यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि श्रीगुरुभ्यो नमः हरिः ओम् ಶ್ರೀಮದ್ಭಾಗವತದ ಪಂಚಮ ಸ್ಕಂಧದ 11ನೇ ಅಧ್ಯಾಯದಲ್ಲಿ ಇವತ್ತು 3ನೇ ಶ್ಲೋಕ. ನತಸ್ಯ ತತ್ವಗ್ರಹಣಾಯ ಸಾಕ್ಷಾತ್ ವರೀಯಸೀರಪಿ ವಾಚಃ ಸಮಾಸನ್ ಸ್ವಪ್ನೆ ನಿರುಕ್ತ್ಯಾಗ್ರಹಮೇಧ ಸೌಖ್ಯಂ ನ ಯಸ್ಯ ಹೇಯಾನುಮಿತಂ ಸ್ವಯಂ ಸ್ಯಾತ್. ಭರತ ಬ್ರಾಹ್ಮಣ ರಹುಗಣ ಮಹಾರಾಜನನ್ನ ಕುರಿತು ಉತ್ತರವನ್ನು ಹೇಳ್ತಾ ಇದ್ದಾನೆ. ಹಿಂದಿನ ಶ್ಲೋಕದಲ್ಲಿ ವೇದಗಳು ಎಲ್ಲವೂ ಕೂಡ ಭಗವತ್ಪರವಾಗಿರ್ತಕ್ಕಂಥದ್ದು. ವೇದಗಳಲ್ಲಿ ಮೇಲ್ನೋಟಕ್ಕೆ ಕಾಣುವ ಕರ್ಮಕಾಂಡದ ವಾಕ್ಯಗಳು ಕೂಡ ಭಗವಂತನನ್ನೇ ಅವು ಪ್ರತಿಪಾದನೆ ಮಾಡ್ತವೆ. ಅದು ಎಲ್ಲರಿಗೂ ಕೂಡ ಗೊತ್ತಾಗೋದಿಲ್ಲ. ಸತ್ಸಂಪ್ರದಾಯ ಬಲ್ಲಂತಹ ಗುರುಗಳ ಉಪದೇಶ ಇದ್ದವರಿಗೆ ಮಾತ್ರ ಅದು ಕಾಣ್ತದೆ. ಆ ರೀತಿ ವಿಚಾರವನ್ನು ಮಾಡಿದಾಗ ಪರಮಾತ್ಮನೇ ಎಲ್ಲ ಕರ್ಮಗಳನ್ನು ಕೂಡ ಮಾಡಿಸ್ತಾ ಇದ್ದಾನೆ. ಅವನೇ ಪ್ರೇರಣೆ ಮಾಡ್ತಾನೆ, ಅವನೇ ಫಲಭೋಕ್ತ, ಎಲ್ಲವೂ ಅವನೇ. ಆದ್ದರಿಂದ ಜೀವನಿಗೆ ಕರ್ತೃತ್ವ ಇಲ್ಲ ಅಂತಲೇ ಜ್ಞಾನಿಗಳು ವ್ಯವಹಾರ ಮಾಡ್ತಾರೆ. ಮತ್ತೆ ಭಗವಂತನಿಗೆ ಯಾವುದೇ ರೀತಿಯಾದ ವೈಷಮ್ಯಾದಿ ದೋಷಗಳು ಇಲ್ಲ. ಗೃಹಸ್ಥಾಶ್ರಮದಲ್ಲಿ ಸಿಗತಕ್ಕಂತಹ ಸುಖ ಏನಿದೆ, ಇದು ಅಸ್ಥಿರವಾಗಿರ್ತಕ್ಕಂಥದ್ದು, ಹೇಯವಾಗಿರ್ತಕ್ಕಂಥದ್ದು, ಅಲ್ಪವಾಗಿರ್ತಕ್ಕಂಥದ್ದು. ಸ್ವಪ್ನದಂತೆ ಇದು ಅಸ್ಥಿರ, ಹೇಯ, ಅಲ್ಪ ಅಂತ ಯಾರಿಗೆ ಸ್ವತಃ ತಾವು ಊಹೆ ಮಾಡಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲವೋ ಅಂಥವರಿಗೆ ವಿಷಯ ಪದಾರ್ಥಗಳಲ್ಲಿ ವೈರಾಗ್ಯ ಇಲ್ಲದೇ ಇರತಕ್ಕಂತಹ ಮನುಷ್ಯರಿಗೆ ವೇದಗಳು ಕೂಡ ಉತ್ತಮವಾದ ತತ್ವಜ್ಞಾನವನ್ನು ಉಂಟು ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾನೆ.
ಅಪೌರುಷೇಯ ವೇದಗಳು. ಯಾವ ದೋಷಗಳು ಕೂಡ ಆ ವೇದದಲ್ಲಿ ಇಲ್ಲ. ಆ ಎಲ್ಲ ವೇದಗಳು ಕೂಡ ಭಗವಂತನನ್ನೇ ಮುಖ್ಯವಾಗಿ ಪ್ರತಿಪಾದನೆ ಮಾಡ್ತಾ ಇದ್ದಾವೆ. ಆ ಎಲ್ಲ ವೇದಗಳು ಕೂಡ ಇಂತಹ ಮನುಷ್ಯರಿಗೆ, ಯಾರಿಗೆ ವಿಷಯ ಪದಾರ್ಥಗಳಲ್ಲಿ ವೈರಾಗ್ಯ ಇಲ್ಲವೋ, ಈ ಗೃಹಸ್ಥಾಶ್ರಮದ ಸುಖ ಅಸ್ಥಿರ, ಅಲ್ಪ, ಹೇಯ ಅಂತನ್ನೋದನ್ನ ಸ್ವಪ್ನ ದೃಷ್ಟಾಂತದಿಂದ ಯಾರು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲವೋ, ಯಾರು ತಿಳ್ಕೊಳ್ಳೋದಿಲ್ವೋ, ಅಂತಹ ವಿಷಯ ಪದಾರ್ಥಗಳಲ್ಲಿ ಆಸಕ್ತನಾದ ಮನುಷ್ಯನಿಗೆ, ವೈರಾಗ್ಯ ಇಲ್ಲದೇ ಇರತಕ್ಕಂತಹ ಮನುಷ್ಯನಿಗೆ, ಯಾವ ದೋಷಗಳು ಇಲ್ಲದೆ ಇರತಕ್ಕಂತಹ ವೇದಗಳು ಕೂಡ ಸರಿಯಾದ ತತ್ವಜ್ಞಾನವನ್ನು ಉಂಟು ಮಾಡೋದಿಲ್ಲ. ವರೀಯಸಿ ವಾಚಃ ಅಪಿ. ವರೀಯಸಿ ವಾಚಃ ಅಪಿ ಅಂತಂದ್ರೆ ಅಪೌರುಷೇಯವಾದ ಶ್ರೇಷ್ಠವಾದ ವೇದಗಳು ಅಂತರ್ಥ. ಅದು ಅತ್ಯಂತ ಶ್ರೇಷ್ಠ, ಅದರಲ್ಲಿ ಯಾವುದೇ ರೀತಿಯಾದ ದೋಷಗಳು ಇಲ್ಲ. ಅಪೌರುಷೇಯವಾದ್ದರಿಂದ ಪುರುಷ ನಿಮಿತ್ತವಾದ ದೋಷಗಳಿಗೆ ಅವಕಾಶವೇ ಇಲ್ಲ. ಅಂತಹ ಉತ್ತಮವಾದ ವೇದವಾಕ್ಯಗಳು ಕೂಡ ತತ್ವಗ್ರಹಣಾಯ ನ ಸಾಕ್ಷಾತ್, ಅಂಥವನಿಗೆ ತತ್ವಜ್ಞಾನವನ್ನ ಉಂಟು ಮಾಡೋದಿಲ್ಲ. ಯಾರಿಗೆ? ಸ್ವಪ್ನೆ ನಿರುಕ್ತ್ಯ ಗೃಹಮೇಧ ಸೌಖ್ಯಂ ಯಸ್ಯ ನ ಹೇಯಾನುಮಿತಂ. ಗೃಹಮೇಧ ಸೌಖ್ಯಂ, ಗೃಹಮೇಧ ಸೌಖ್ಯ ಅಂದರೆ ಗೃಹಸ್ಥಾಶ್ರಮದಿಂದ ಸಿಗತಕ್ಕಂತಹ ಸುಖ. ಅದು ಸ್ವಪ್ನೇ ನಿರುಕ್ತ್ಯ, ಸ್ವಪ್ನದ ದೃಷ್ಟಾಂತದಿಂದ ಅದು ಅಲ್ಪ, ಅಸ್ಥಿರ, ಹೇಯ ಅಂತನ್ನೋದನ್ನ ಯಾರು ತಿಳ್ಕೊಳ್ಳೋದಿಲ್ವೋ, ಹೇಯಾನುಮಿತಂ ನ, ಹೇಯ ಅಂತ ಅನುಮಾನ ಮಾಡಿ ಯಾರು ತಿಳ್ಕೊಳ್ಳೋದಿಲ್ವೋ, ಅಂತಹ ವಿಷಯ ವೈರಾಗ್ಯ ಇಲ್ಲದೆ ಇರತಕ್ಕಂತಹ ಮನುಷ್ಯನಿಗೆ ನ ತತ್ವಗ್ರಹಣಾಯ ಸಾಕ್ಷಾತ್, ಆ ವೇದಗಳು ಕೂಡ ತತ್ವಜ್ಞಾನವನ್ನು ಉಂಟು ಮಾಡೋದಿಲ್ಲ. ಸರಿಯಾದ ಜ್ಞಾನವನ್ನ ಅಂತಹ ವೇದಗಳು ಕೂಡ ಯಾರು ತಸ್ಯ ಅಂದ್ರೆ ಈ ಹಿಂದೆ ಹೇಳಿದಂತಹ ಜಡಮತಿ, ಸರಿಯಾದ ವೈರಾಗ್ಯ ಇಲ್ಲದೆ ಇರತಕ್ಕಂಥವನು, ಸರಿಯಾಗಿ ವೇದಗಳ ಅಭಿಪ್ರಾಯವನ್ನ ತಿಳಿಯದೆ ಇರ್ತಕ್ಕಂತಹ, ಸತ್ಸಂಪ್ರದಾಯ ಗುರುಗಳ ಉಪದೇಶ ಇಲ್ಲದೆ ಇರತಕ್ಕಂತಹ ವ್ಯಕ್ತಿಗಳೇನಿದ್ದಾರೆ ಅಂಥವರಿಗೆ ಆ ವೇದಗಳು ಕೂಡ ಅದು ಸರಿಯಾದ ತತ್ವಜ್ಞಾನವನ್ನು ಉಂಟು ಮಾಡಿಕೊಡೋದಿಲ್ಲ ಅಂತ. ವೇದಗಳು ಅಂತ ಹೇಳುವಾಗ ಅದು ವರೀಯಸಿ ವಾಚಃ ಅಪಿ ಅಂತ ಉತ್ತಮವಾದ ಮಾತುಗಳದು. ಯಾಕೆ? ಅದರಲ್ಲಿ ಯಾವ ದೋಷಗಳಿಗೂ ಅವಕಾಶ ಇಲ್ಲ. ಅಪೌರುಷೇಯವಾದ್ರಿಂದ ನಿರ್ದುಷ್ಟವಾಗಿರ್ತಕ್ಕಂಥದ್ದು ವೇದಗಳು. ಅಂತಹ ವೇದವಾಕ್ಯಗಳು ಕೂಡ ಇವನಿಗೆ, ಯಾರು ಜಡಮತಿಯಾಗಿದ್ದಾನಲ್ಲ, ವೈರಾಗ್ಯ ಇಲ್ಲದೇ ಇರತಕ್ಕಂತಹ ಮನುಷ್ಯ ಇದ್ದಾನಲ್ಲ, ಅಂಥವನಿಗೆ ಸರಿಯಾದ ತತ್ವಜ್ಞಾನವನ್ನು ಉಂಟು ಮಾಡಿಕೊಡೋದಿಲ್ಲ. ನ ತಸ್ಯ ತತ್ವಗ್ರಹಣಾಯ ಸಾಕ್ಷಾತ್ ವರೀಯಸೀರಪಿ ವಾಚಃ ಸಮಾಸನ್ ಸ್ವಪ್ನೆ ನಿರುಕ್ತ್ಯಾ ಗೃಹಮೇಧ ಸೌಖ್ಯಂ ನ ಯಸ್ಯ ಹೇಯಾನುಮಿತಂ ಸ್ವಯಂ ಸ್ಯಾತ್ ಯಾವನ್ಮನೋರಜಸಾ ಪೂರುಷಸ್ಯ ಸತ್ವೇನ ವಾ ತಮಸಾ ವಾನುರುದ್ಧಂ ಚೇತೋಭಿರಾಕೂತಿಭಿರಾತನೋತಿ ನಿರಂಕುಶಃ ಕುಶಲಂ ಚೇತರಂ ವಾ. ಹಿಂದೆ ಹೇಳಿದ್ರು ಸ್ವಪ್ನೇ ನಿರುಕ್ತ್ಯ ಯಸ್ಯ ನ ಹೇಯಾನುಮಿತಂ ಅಂತ. ಅಂದ್ರೆ ಸ್ವಪ್ನ ದೃಷ್ಟಾಂತದಿಂದ ಈ ವಿಷಯ ಪದಾರ್ಥಗಳೇನಿದ್ದಾವೆ, ಗೃಹಮೇಧ ಸೌಖ್ಯ
ಇದು ಹೇಯ ಅನ್ನೋದನ್ನ ಅನುಮಾನ ಮಾಡಿ ತಿಳ್ಕೊಳ್ಬೇಕು. ಯಾರು ಆ ಥರ ತಿಳ್ಕೊಳ್ಳೋದಿಲ್ವೋ ಅಂಥವನಿಗೆ ಅಂತ ಹೇಳಿದರು. ಯಾಕೆ ಹಾಗೆ ತಿಳ್ಕೊಳ್ಳೋದಿಲ್ಲ? ಸ್ವಪ್ನ ದೃಷ್ಟಾಂತದಿಂದ ವಿಷಯ ಪದಾರ್ಥಗಳ ಸುಖವನ್ನ ಹೇಯ ಅಂತ ಮನಸ್ಸು ಯಾಕೆ ಊಹೆ ಮಾಡ್ಕೊಳ್ಳೋದಿಲ್ಲ? ಕೆಲವರಿಗೆ ಮಾಡ್ಕೊಳ್ತದೆ ಅಂದಮೇಲೆ ಇವರಿಗೆ ಯಾಕೆ ಮಾಡ್ಕೊಳ್ಳೋದಿಲ್ಲ ಅದು ಮನಸ್ಸು? ಆ ರೀತಿ ಈ ಸಾಂಸಾರಿಕ ಸುಖ ಭೋಗಗಳು ಹೇಯ ಅಂತ ಹೇಳಿ ಇವರಿಗೆ ಯಾಕೆ ಕಾಣಿಸೋದಿಲ್ಲ ಅಂದ್ರೆ ಅದು ಮನಸ್ಸಿನ ದೋಷ ಅಂತ ಹೇಳ್ತಾ ಇದ್ದಾರೆ. ಮನಸ್ಸಿನಲ್ಲಿ ವಿಷಯ ಪದಾರ್ಥಗಳ ಇಚ್ಛೆ ಅದು ಯಾಕೆ ಬರ್ತದೆ ಅಂತಂದ್ರೆ ಅದು ಸತ್ವರಜಸ್ತಮೋ ಗುಣಗಳಿಂದ ಪರವಶ ಆಗಿ ಬಿಟ್ಟಿರ್ತದೆ. ಯಾವನ್ ಮನೋ ರಜಸ ಸತ್ವೇನ ವಾ ತಮಸ ವಾ ಅನುರುದ್ಧಂ. ಸತ್ವ, ರಜಸ್ಸು, ತಮಸ್ಸು ಈ ಮೂರು ಗುಣಗಳೇನಿದ್ದಾವೆ ಪ್ರಾಕೃತವಾದ ಗುಣಗಳು, ಆ ಗುಣಗಳಿಂದ ಅದು ಪರವಶ ಆಗಿಬಿಟ್ಟಿರುತ್ತೆ ಮನಸ್ಸು. ಹಾಗೆ ಚೇತೋಭಿರಾಕೂತಿಭಿ ಆತನೋತಿ, ಬುದ್ಧಿ ಅಹಂಕಾರ ಮೊದಲಾದ ವೃತ್ತಿ ಏನಿದ್ದಾವೆ ಅದರಿಂದಲೂ ಕೂಡ ವಿಷಯ ಪದಾರ್ಥಗಳಲ್ಲೇ ಅಪೇಕ್ಷೆಯನ್ನ ಪಟ್ಟು ಅದನ್ನೇ ಚಿಂತನೆ ಮಾಡ್ತಾ ಇರ್ತದೆ ಮನಸ್ಸು. ಆವಾಗ ವೇದದಲ್ಲಿ ಹೇಳಿರ್ತಕ್ಕಂತಹ ವಿಧಿ ನಿಷೇಧಗಳನ್ನ ಅದು ಉಲ್ಲಂಘನೆ ಮಾಡ್ತದೆ. ವೇದದಲ್ಲಿ ಹೇಳಿದ್ದು ಅರ್ಥ ಆಗ್ತದೆ, ವೇದ ನಮಗೆ ಉಪದೇಶ ಮಾಡ್ತಾ ಇರ್ತದೆ. ಆದರೂ ಕೂಡ ಅವನಿಗೆ ಆ ವೇದದಲ್ಲಿ ಹೇಳಿರ್ತಕ್ಕಂತಹ ವಿಷಯಗಳು ವಿಷಯಗಳನ್ನ ತಾನೇ ನಿರಾಕರಣೆ ಮಾಡಿಬಿಡ್ತಾನೆ. ವಿಧಿ ನಿಷೇಧಗಳೇನಿದ್ದಾವೆ ವೇದದಲ್ಲಿ ಆ ವಿಧಿ ನಿಷೇಧಗಳನ್ನ ಉಲ್ಲಂಘನೆ ಮಾಡಿ ಅದು ಕರ್ಮಗಳನ್ನ ಮಾಡ್ತಾ ಇರ್ತದೆ ಮನಸ್ಸು. ಸತ್ಕರ್ಮ ದುಷ್ಕರ್ಮಗಳನ್ನ ಮಾಡ್ತಾ ಇರ್ತದೆ. ನಿರಂಕುಶವಾಗಿ ವೇದದಲ್ಲಿ ಹೇಳಿದ್ದನ್ನೆಲ್ಲ ಅದು ನಿಷೇಧ ಮಾಡಿ ಬಿಡ್ತದೆ. ಯಾಕೆ ಅಂದ್ರೆ ಅದು ಮನೋದೋಷ. ಮನಸ್ಸು ಈ ಸತ್ವರಜಸ್ತಮೋ ಗುಣಗಳಿಂದ ಅನುರುದ್ಧ ಆಗಿಬಿಟ್ಟಿರ್ತದೆ, ಪರವಶ ಆಗಿಬಿಟ್ಟಿರ್ತದೆ. ಹಾಗಾಗಿ ಆ ಮನಸ್ಸು, ಬುದ್ಧಿ, ಅಹಂಕಾರ ಮೊದಲಾದ ಆ ವೃತ್ತಿಗಳೆಲ್ಲ ಏನಿದೆ ಅದರ ಜೊತೆಗೆ ಸೇರ್ಕೊಂಡು ವಿಷಯ ಪದಾರ್ಥಗಳನ್ನೇ ಅಪೇಕ್ಷೆ ಪಡ್ತಾ ಹೋಗ್ತದೆ. ಆ ವಿಷಯ ಪದಾರ್ಥಗಳ ಅಪೇಕ್ಷೆ ಜಾಸ್ತಿ ಆಗ್ತಾ ಆಗ್ತಾ ಇದ್ದಂತೆ ವೇದದ ವಾದ ಏನಿದೆ ಆ ವೇದವಾದವನ್ನ ನಿರಂಕುಶವಾಗಿ ಉಲ್ಲಂಘನೆ ಮಾಡಿಬಿಡ್ತದೆ. ಕೆಲವು ಕಡೆಗೆ ನಿರಂಕುಶಃ ಅಂತ ಇದೆ. ನಿರಂಕುಶಂ ಕುಶಲಂ ಚ ಇತರಂ ವಾ ಅಂತ ಕೆಲವು ಕಡೆಗಿದೆ. ಕೆಲವು ಕಡೆಗೆ ನಿರಂಕುಶಃ ಕುಶಲಂ ಚ ಇತರಂ ವಾ ಅಂತ ಪಾಠ ಇದೆ. ನಿರಂಕುಶಃ ಅಂತ ಒಂದು ವೇಳೆ ಪುಲ್ಲಿಂಗವಾಗಿ ಇತ್ತು ಅಂತಂದ್ರೆ ಅದನ್ನ ಮುಂದೆ ಆತ್ಮ ಅಂತನ್ನೋ ಶಬ್ದ ಬರ್ತದೆ ಮುಂದಿನ ಶ್ಲೋಕದಲ್ಲಿ. ಆ ಆತ್ಮ ಅನ್ನೋ ಶಬ್ದದ ಜೊತೆಗೆ ಅದನ್ನ ಅನ್ವಯ ಮಾಡ್ಕೊಳ್ಬೇಕು. ಇಲ್ಲದೆ ಇದ್ರೆ ಆ ನಿರಂಕುಶಃ ಅಂತನ್ನೋ ಪುಲ್ಲಿಂಗ ಕೂಡೋದಿಲ್ಲ. ನಿರಂಕುಶಂ ಕುಶಲಂ ಚ ಇತರಂ ಅಂತ ಈ ತರ ನಪುಂಸಕಲಿಂಗ ಇದ್ರೆ ಮನಸ್ಸು ಅಂತನ್ನೋದಕ್ಕೆ ಅದನ್ನು ಅನ್ವಯ ಮಾಡ್ಕೊಳ್ಳಿಕ್ಕೆ ಬರ್ತದೆ. ಮನಃ ಅಂತಿದೆ ಇಲ್ಲಿ, ಅದಕ್ಕೆ ನಪುಂಸಕಲಿಂಗ ಶಬ್ದವೇ ಸರಿಯಾದದ್ದು.
ಒಂದು ವೇಳೆ ನಿರಂಕುಶಃ ಅಂತೇನಾದ್ರು ಪುಲ್ಲಿಂಗದಲ್ಲಿದ್ದರೆ ಮುಂದೆ ಹೇಳುವಂತಹ ಆತ್ಮ ಶಬ್ದದ ಜೊತೆಗೆ ಅದನ್ನು ಅನ್ವಯ ಇಟ್ಟುಕೊಳ್ಬೇಕು. ಆತ್ಮ ಅನ್ನೋ ಶಬ್ದ ಮುಂದೆ ಇರೋದ್ರಿಂದ ತದಪೇಕ್ಷೆಯ ಪುಲ್ಲಿಂಗ ಪ್ರಯೋಗ ಮಾಡಿದ್ದಾರೆ ಅಂತ ಇಟ್ಟುಕೊಳ್ಬೇಕು. ಅಭಿಪ್ರಾಯ ಅಷ್ಟೇ, ಆತ್ಮ ನಿರಂಕುಶವಾಗಿ ಅದನ್ನ ಉಲ್ಲಂಘನೆ ಮಾಡಿಬಿಡ್ತಾನೆ ಅಂತ, ಜೀವ ಅಥವಾ ಮನಸ್ಸು ಉಲ್ಲಂಘನೆ ಮಾಡ್ತದೆ ಅಂತ, ಯಾವುದಾದ್ರೂ ಒಂದೇ, ಅಭಿಪ್ರಾಯ ಒಂದೇ. ವೇದಗಳಲ್ಲಿ ಹೇಳುವಂತಹ ವಾದ ಏನಿದೆ, ಆ ವೇದವಾದಗಳನ್ನ ನಿರಂಕುಶವಾಗಿ ಉಲ್ಲಂಘನೆ ಮಾಡಿಬಿಡ್ತದೆ ಮನಸ್ಸು, ಅಥವಾ ಅವನು ಜೀವಾತ್ಮ ನಿರಂಕುಶವಾಗಿ ಆ ವೇದಗಳಲ್ಲಿ ಹೇಳುವ ವಿಧಿ ನಿಷೇಧಗಳನ್ನ ಉಲ್ಲಂಘನೆ ಮಾಡಿ ಸತ್ಕರ್ಮ ದುಷ್ಕರ್ಮಗಳನ್ನ ಮಾಡ್ತಾನೆ ಹೋಗ್ತಾನೆ. ಅವನಿಗೆ ಮನಸ್ಸು ಸತ್ವರಜಸ್ತಮೋ ಗುಣಗಳಿಂದ ಪರವಶ ಆಗಿಬಿಟ್ಟಿರ್ತದೆ. ಹಾಗಾಗಿ ವೇದದಲ್ಲಿ ಹೇಳಿದ ಮಾತುಗಳು ತಲೆಗೆ ಹೋಗೋದೇ ಇಲ್ಲ, ಅದನ್ನು ತಾನೇ ಉಲ್ಲಂಘನೆ ಮಾಡಿಬಿಡ್ತಾನೆ. ಮಾಡಿ ವಿಷಯ ಪದಾರ್ಥಗಳ ಕಡೆಗೇನೆ ಆಸಕ್ತಿಯಿಂದ ಅದೇ ಕರ್ಮಗಳನ್ನೇ ಮಾಡ್ತಾ ಹೋಗ್ತಾನೆ. ಅದು ತಪ್ಪು ಅಂತ ಅನ್ಸೋದೇ ಇಲ್ಲ. ಯಾವನ್ ಮನೋರಜಸಾ ಪೂರುಷಸ್ಯ ಸತ್ವೇನ ವಾ ತಮಸಾ ವಾನುರುದ್ಧಂ ಚೇತೋಭಿರಾಕೂತಿಭಿರಾತನೋತಿ ನಿರಂಕುಶ ಕುಶಲಂ ಚೇತರಂ ವಾ ಸವಾಸನಾತ್ಮಾ ವಿಷಯೋಪರಕ್ತೋ ಗುಣಪ್ರವಾಹೋ ವಿಕೃತ ಷೋಡಶಾತ್ಮಾ ಚಿತ್ರಂ ಪೃಥಂಗ್ನಾಮಭೀರೂಪಭೇದಂ ಅಂತರ್ಬಹಿಷ್ಠಸ್ವಪುರೈಸ್ತನೋತಿ. ಮನಸ್ಸು ಈ ಸತ್ವ ರಜಸ್ಸು ತಮಸ್ಸು ಅನ್ನೋ ಗುಣಗಳೇನಿದೆ, ಆ ಗುಣಗಳಿಂದ ಆ ಮನಸ್ಸು ಆಗಿರ್ತಕ್ಕಂಥದ್ದು. ಹಾಗಾಗಿ ಆ ಗುಣಗಳ ಕಾರ್ಯಗಳೇನಿದ್ದಾವೆ ಅದಕ್ಕೆ ಅದು ಆಶ್ರಯ ಮನಸ್ಸು. ಈ ಲಿಂಗ ಶರೀರದಲ್ಲಿ ಪ್ರಧಾನವಾದ ಒಂದು ಅಂಶ ಮನಸ್ಸು. ಲಿಂಗ ಶರೀರದಲ್ಲಿ 16 ಕಲೆಗಳಿದ್ದಾವೆ. ಷೋಡಶಾತ್ಮ ಅಂದ್ರೆ 16 ಕಲೆಗಳು ಇರ್ತಕ್ಕಂಥದ್ದು ಈ ಲಿಂಗ ಶರೀರ. ಆ ಲಿಂಗ ಶರೀರದಲ್ಲಿ 16 ಕಲೆಗಳಿದ್ರೂ ಕೂಡ ಅದರಲ್ಲಿ ಪ್ರಧಾನವಾದ ಒಂದು ಅಂಶ ಮನಸ್ಸೇ ಆಗಿದೆ. ಆ ಮನಸ್ಸು ಜೀವನಿಗೆ ನಾನಾ ವಿಧವಾದ ಪುಣ್ಯ ಮತ್ತು ಪಾಪಕರ್ಮಗಳಿಗೆ ಅನುಸಾರವಾಗಿ ಬೇರೆ 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 ರೀತಿಯಾದ ಶರೀರಗಳನ್ನ ಮಾಡಿಕೊಡ್ತದೆ. ಆ ಮನಸ್ಸಿನಲ್ಲಿ ಸಂಸ್ಕಾರ ಅಂತನ್ನೋದು ಅನೇಕ ಜನ್ಮಗಳಲ್ಲಿ ಮಾಡಿದ ಕರ್ಮಗಳ ಎಲ್ಲ ಸಂಸ್ಕಾರ ಮನಸ್ಸಿನಲ್ಲಿ ಇರ್ತದೆ. ಆ ಸಂಸ್ಕಾರದಿಂದ ಸ್ವಪ್ನದಲ್ಲಿ ಜೀವನಿಗೆ ನಾನಾ ಹೆಸರಿನ ನಾನಾ ಆಕಾರದ ದೇವ ಶರೀರ, ಅಸುರ ಶರೀರ, ಮನುಷ್ಯ ಶರೀರ ಮೊದಲಾದ ಶರೀರಗಳನ್ನ ಅದು ಅವನ ಪುಣ್ಯ ಪಾಪ ಕರ್ಮಗಳಿಗೆ ಅನುಸಾರವಾಗಿ ಮಾಡಿಕೊಡ್ತದೆ. ಅದೇ ಥರ ಸ್ವಪ್ನದಲ್ಲಿ ಮಾತ್ರ ಅಲ್ಲ, ಜಾಗರದಲ್ಲಿಯೂ ಕೂಡ ಇಂದ್ರಿಯಗಳ ಮೂಲಕವಾಗಿ ಪುಣ್ಯ ಪಾಪ ಕರ್ಮಗಳನ್ನು ಮಾಡಿಸ್ತದೆ. ವಿಷಯ ಪದಾರ್ಥದಲ್ಲಿ ಆಸಕ್ತಿಯನ್ನು ಹುಟ್ಟಿಸಿ ಅನೇಕ ಕರ್ಮಗಳನ್ನು ಮಾಡಿಸಿ ಆ ಕರ್ಮಗಳ ಮೂಲಕವಾಗಿ ಜೀವನಿಗೆ ನಾನಾ ರೀತಿಯಾದ ಶರೀರಗಳು, ದೇವಾಸುರ ಮನುಷ್ಯಾದಿ ಶರೀರಗಳನ್ನು ಸೃಷ್ಟಿ ಮಾಡಿಕೊಡ್ತದೆ. ನಾನಾ ಹೆಸರಿನ ನಾನಾ ಆಕಾರದ
ಶರೀರಗಳನ್ನು ಸೃಷ್ಟಿ ಮಾಡಿ ಕೊಡ್ತದೆ ಅಂತ. ಸ್ವಪ್ನದಲ್ಲಿ ಹೇಗೆ ಸಂಸ್ಕಾರದಿಂದ ನಾನಾ ಹೆಸರಿನ ನಾನಾ ಆಕಾರದ ದೇವ ಅಸುರ ಮನುಷ್ಯಾದಿ ಶರೀರಗಳನ್ನ ಆ ಜೀವನ ಪುಣ್ಯ ಪಾಪ ಕರ್ಮಗಳಿಗೆ ಅನುಸಾರವಾಗಿ ಮಾಡಿಕೊಡ್ತದೋ ಮನಸ್ಸು, ಹಾಗೆ ಜಾಗೃತ ಅವಸ್ಥೆಯಲ್ಲೂ ಕೂಡ ಇಂದ್ರಿಯಗಳ ಮೂಲಕವಾಗಿ ವಿಷಯ ಪದಾರ್ಥಗಳಲ್ಲಿ ಆಸಕ್ತಿಯನ್ನು ಹುಟ್ಟಿಸಿ ಪುಣ್ಯ ಪಾಪ ಕರ್ಮಗಳಿಗೆ ಅನುಸಾರವಾಗಿ ನಾನಾ ಹೆಸರಿನ ನಾನಾ ಆಕಾರದ ದೇವ ಅಸುರ ಮನುಷ್ಯ ಮೊದಲಾದ ಶರೀರಗಳನ್ನ ಸೃಷ್ಟಿ ಮಾಡಿ ಕೊಡ್ತದೆ ಅಂತ. ಸವಾಸನಾತ್ಮ ವಿಷಯೋಪರಕ್ತೋ ಗುಣಪ್ರವಾಹೋ ವಿಕೃತ ಷೋಡಶಾತ್ಮ ಚಿತ್ರಂ ಪೃಥಂಗ್ ನಾಮಭೀರೂಪಭೇದಮಂತರ್ಬಹಿಷ್ಠಸ್ವಪುರೈಸ್ತನೋತಿ ದುಃಖಂ ಸುಖಂ ವ್ಯತಿಮಿಶ್ರಂ ಚ ತೀವ್ರಂ ಕಾಲೋಪಪನ್ನಂ ಫಲಮಾವ್ಯನಕ್ತಿ ಆಲಿಂಗ್ಯ ಮಾಯಾರಚಿತಾಂತರಾತ್ಮ ಸ್ವದೇಹಿನಂ ಸಂಸೃತಿ ಚಕ್ರಕೂಟಂ. ಮನಸ್ಸು ಅದು ಈ ಲಿಂಗ ಶರೀರದ ಒಳಗೆ ಇದೆ. ಅದು ಭಗವಂತನ ಇಚ್ಛೆಯಿಂದ ಮತ್ತು ಪ್ರಕೃತಿಯಿಂದ ನಿರ್ಮಿತವಾದದ್ದು ಮನಸ್ಸು. ಅದು ಲಿಂಗ ಶರೀರದ ಒಳಗೆ ಇದ್ದು ಆ ಶರೀರವುಳ್ಳಂತಹ ಜೀವನನ್ನ ಆಲಿಂಗನ ಮಾಡಿಕೊಂಡಿರ್ತದದು. ಅದು ಏನು ಮಾಡ್ತದೆ ಅಂದ್ರೆ ಕಾಲಪ್ರಭಾವದಿಂದ ಆಯಾಯ ಕಾಲದಲ್ಲಿ ಬರುವಂತಹ ಸುಖ ದುಃಖ ಮೊದಲಾದವುಗಳನ್ನ ಅಥವಾ ಅವುಗಳ ಸುಖ ದುಃಖಗಳ ಮಿಶ್ರಣವನ್ನ ಉಂಟು ಮಾಡ್ತಾ ಇರ್ತದೆ. ಈ ಕಾಲಪ್ರವಾಹ ಅಂತನ್ನೋದು ಬಹಳ ತೀವ್ರ. ಅದು ಯಾರಿಗೂ ಅದನ್ನು ತಡಿಲಿಕ್ಕೆ ಸಾಧ್ಯ ಇಲ್ಲ. ಕಾಲಪ್ರವಾಹವನ್ನು ತಡಿಲಿಕ್ಕೆ ಯಾರ ಕೈಯಿಂದಲೂ ಸಾಧ್ಯ ಇಲ್ಲ. ಅಂಥದ್ದು ಆ ಕಾಲಪ್ರವಾಹ. ಅದರ ಒಂದು ಪ್ರಭಾವದಿಂದ ಕಾಲಕಾಲಕ್ಕೆ ಜೀವನಿಗೆ ಸುಖ ದುಃಖ ಮತ್ತು ಮಿಶ್ರ ಅದು ಬರ್ತಾನೆ ಇರ್ತದೆ. ಅದನ್ನೆಲ್ಲ ಉಂಟು ಮಾಡೋದು ಈ ಮನಸ್ಸೇ. ಅದರಿಂದ ಜೀವನಿಗೆ ಮತ್ತೆ ಮತ್ತೆ ಈ ಸಂಸಾರದಲ್ಲಿ ಸುಖ ದುಃಖಗಳ ಮಿಶ್ರಣ ಇದು ಪುನಃ ಪುನಃ ಚಕ್ರದಂತೆ ಸಂಸ್ಕೃತಿ ಚಕ್ರಕೂಟಂ, ಅದು ಚಕ್ರದಂತೆ ತಿರುಗ್ತಾನೇ ಇರ್ತದೆ. ಕಾಲದ ಪ್ರಭಾವಕ್ಕೆ ಒಳಗಾಗಿ ಮನಸ್ಸು ಅದನ್ನು ಉಂಟು ಮಾಡಿಕೊಡ್ತದೆ. ಆದ್ದರಿಂದ ಅವನು ಪುನಃ ಪುನಃ ಈ ಸಂಸಾರದ ಚಕ್ರದಲ್ಲಿ ಸುತ್ತುತ್ತಾನೇ ಇರ್ತಾನೆ. ಅದು ಭಗವಂತನ ಇಚ್ಛೆಯಿಂದ ಮತ್ತು ಪ್ರಕೃತಿಯಿಂದ ನಿರ್ಮಿತವಾದದ್ದು ಈ ಮನಸ್ಸು. ಅದು ಲಿಂಗ ಶರೀರಕ್ಕೆ ಅಂಟುಕೊಂಡಿದೆ. ಲಿಂಗ ಶರೀರವನ್ನ ಆಲಿಂಗನ ಮಾಡಿಕೊಂಡಿದೆ. ಅದು ಆಲಿಂಗ್ಯ ಮಾಯಾರಚಿತಾಂತರಾತ್ಮ ಆಲಿಂಗನ ಮಾಡಿಕೊಂಡಿದೆ ಅದು ಮನಸ್ಸು. ಅದು ಮಾಯಾರಚಿತಾಂತರಾತ್ಮ. ಅದು ಅಂದ್ರೆ ಭಗವಂತನ ಇಚ್ಛೆಯಿಂದ ಮತ್ತು ಪ್ರಕೃತಿಯಿಂದ ನಿರ್ಮಿತವಾದದ್ದು ಆ ಮನಸ್ಸು. ಅಂತಹ ಮನಸ್ಸು ಲಿಂಗ ಶರೀರದ ಒಳಗೆ ಇದೆ. ಜೀವನನ್ನ ಪೂರ್ಣವಾಗಿ ಆಲಿಂಗನ ಮಾಡಿಕೊಂಡಿದೆ. ಅದು ಈ ಜೀವ ಅಂದ್ರೆ ದೇಹವುಳ್ಳಂಥವನು, ಶರೀರಿ ಅಂಥವನನ್ನ ಮತ್ತೆ ಈ ಸಂಸ್ಕೃತಿ ಚಕ್ರಕೂಟದಲ್ಲಿ ತಿರುಗಿಸ್ತಾನೆ ಇರ್ತದೆ. ಸಂಸಾರದ ಚಕ್ರಕೂಟದಲ್ಲಿ ಸುಖ ದುಃಖಗಳ ಸಮೂಹಗಳನ್ನು ಉಂಟು ಮಾಡ್ತಾ ದುಃಖಂ ಸುಖಂ ವ್ಯತಿ ಮಿಶ್ರಂ ಅಂದ್ರೆ ಸುಖ ದುಃಖ ಅಥವಾ
ಮಿಶ್ರ, ಈ ಮೂರರಲ್ಲಿ ಸುತ್ತಿಸ್ತಾನೆ ಇರ್ತದೆ. ಕಾಲೋಪಪನ್ನಂ, ತೀವ್ರಂ ಕಾಲೋಪಪನ್ನಂ. ಕಾಲ ಅಂತನ್ನೋದು ಯಾರಿಂದಲೂ ತಡಿಲಿಕ್ಕೆ ಸಾಧ್ಯ ಇಲ್ಲದೆ ಇರತಕ್ಕಂಥದ್ದು. ಆ ಕಾಲಕ್ಕೆ ಅನುಸಾರವಾಗಿ ಕಾಲ ಪ್ರಭಾವದಿಂದ ಸುಖ ದುಃಖಗಳನ್ನ ಉಂಟು ಮಾಡಿಕೊಡ್ತಾನೆ ಇರ್ತದೆ. ಕೆಲವು ಸಲ ಸುಖ, ಕೆಲವು ಸಲ ದುಃಖ, ಕೆಲವು ಸಲ ಮಿಶ್ರ, ಸುಖ ದುಃಖ ಮಿಶ್ರವನ್ನ ಅದು ಉಂಟು ಮಾಡ್ತಾ ಹೋಗ್ತದೆ. ಹಾಗಾಗಿ ಪುನಃ ಪುನಃ ಸಂಸಾರದಲ್ಲಿ ಸುಖ ದುಃಖಗಳನ್ನ ಮಿಶ್ರಗಳನ್ನ ಉಣ್ತಾ ಜೀವ ಈ ಕಾಲದಲ್ಲಿ ದೇಹಿಯಾಗಿ ಸುತ್ತುತ್ತಾನೆ ಇರ್ತಾನೆ. ಅವುಗಳನ್ನು ಅನುಭವಿಸ್ತಾ ಮತ್ತೆ ಮತ್ತೆ ನಾನಾ ಶರೀರಗಳನ್ನು ಪಡ್ಕೊಂಡು ಆ ಶರೀರಗಳಿಂದ ಸುಖ ದುಃಖಗಳನ್ನು ಉಣ್ತಾನೇ ಇರ್ತಾನೆ. ಆ ಸುಖ ದುಃಖಗಳು ಅವನನ್ನ ಕಾಡ್ತಾನೆ ಇರ್ತವೆ. ಹಾಗರ್ಥ. ಇಲ್ಲಿ ಈ 5ನೇ ಶ್ಲೋಕ ಮತ್ತು 6ನೇ ಶ್ಲೋಕ ಇದರ ಬಗ್ಗೆ ನಾವು ಸ್ವಲ್ಪ ವಿಚಾರ ಮಾಡಬೇಕು. ಬೇರೆ ವ್ಯಾಖ್ಯಾನಕಾರರ ಪ್ರಕಾರ ಈ 5ನೇ ಶ್ಲೋಕದ ಉತ್ತರಾರ್ಧ ಅವರು ಬೇರೆನೇ ಇಟ್ಟುಕೊಂಡಿದ್ದಾರೆ. ಅಲ್ಲಿರೋದು 5ನೇ ಶ್ಲೋಕ ಇನ್ನೊಂದ್ಸಲ ಓದ್ತೇನೆ. ಸವಾಸನಾತ್ಮ ವಿಷಯೋಪರಕ್ತೋ ಗುಣಪ್ರವಾಹೋ ವಿಕೃತ ಷೋಡಶಾತ್ಮ ಚಿತ್ರಂ ಪೃಥಂಗ್ ನಾಮಭೀರೂಪಭೇದಮಂತರ್ಬಹಿಷ್ಠ ಸ್ವಪುರೈಸ್ತನೋತಿ ಅಂತ ಇದು 5ನೇ ಶ್ಲೋಕ. ಬೇರೆ ವ್ಯಾಖ್ಯಾನಕಾರರ ಪ್ರಕಾರ ಶ್ಲೋಕ ಸ್ವಲ್ಪ ವ್ಯತ್ಯಾಸ ಇದೆ. ಅವರು ಉತ್ತರಾರ್ಧವನ್ನ ಬಿಭ್ರತ್ ಪೃಥಂಗ್ ನಾಮಭೀರೂಪಭೇದಂ ಅಂತರ್ಬಹಿಷ್ಟ್ವಂ ಚ ಪುರೈಸ್ತನೋತಿ ಅಂತ ಇಟ್ಟುಕೊಂಡಿದ್ದಾರೆ. ಆಮೇಲೆ ಮೊದಲು ಕೂಡ ಸವಾಸನಾತ್ಮ ವಿಷಯೋಪರಕ್ತೋ ಅಂತಿದೆ. ಅಲ್ಲಿ ಸವಾಸನಾತ್ಮ ಅಂತಂದ್ರೆ ಪುಣ್ಯ ಪಾಪ ರೂಪವಾದ ವಾಸನ ಏನಿದೆ ಆ ವಾಸನಾದಿಂದ ಯುಕ್ತವಾದ ಆ ಮನಸ್ಸು ದೇವ ಮನುಷ್ಯ ಮೊದಲಾದಂತಹ ನಾಮರೂಪ ಭೇದಗಳನ್ನ ಧಾರಣೆ ಮಾಡಿ ಆತ್ಮನಿಗೆ ಅಂತರ್ಬಹಿಷ್ಟ್ವವನ್ನ ಅಂದ್ರೆ ಉತ್ಕೃಷ್ಟತ್ವ ನಿಕೃಷ್ಟತ್ವ ಮೊದಲಾದವುಗಳನ್ನ ಉಂಟು ಮಾಡ್ತದೆ ಅಂತ ಈ ರೀತಿ ವ್ಯಾಖ್ಯಾನ ಮಾಡಿದ್ದಾರೆ. ಆದರೆ ಅಂತರ್ಬಹಿಷ್ಟ್ವ ಅಂದ್ರೆ ಒಳಗಿರೋದೆಲ್ಲ ಉತ್ಕೃಷ್ಟ, ಹೊರಗಿನದೆಲ್ಲ ನಿಕೃಷ್ಟ ಅಂತನ್ನೋ ಅರ್ಥ ಬರುವಂತೆ ವ್ಯಾಖ್ಯಾನ ಮಾಡಿದ್ದಾರೆ. ಹಾಗೆ ಹೇಳಲಿಕ್ಕೆ ಸಾಧ್ಯನಾ? ಒಳಗಿರೋದೆಲ್ಲ ಉತ್ಕೃಷ್ಟ ಏನಲ್ಲ, ಹೊರಗಿರೋದೆಲ್ಲ ನಿಕೃಷ್ಟನೂ ಅಲ್ಲ. ಒಳಗೂ ಕೂಡ ನಿಕೃಷ್ಟವಾದ ಪದಾರ್ಥಗಳು ಬೇಕಾದಷ್ಟಿದ್ದಾವೆ. ಕಾಮ ಕ್ರೋಧ ಮೊದಲಾದವುಗಳೆಲ್ಲ ನಿಕೃಷ್ಟವಾದದ್ದು ಒಳಗಿರೋದು. ಹೊರಗಿರೋದೆಲ್ಲ ನಿಕೃಷ್ಟನೂ ಅಲ್ಲ, ಹೊರಗೂ ಕೂಡ ಬೇಕಾದಷ್ಟು ತೀರ್ಥಕ್ಷೇತ್ರಗಳು ದೇವಸ್ಥಾನಗಳು ಮುಂತಾದ ಉತ್ಕೃಷ್ಟವಾದ ಪದಾರ್ಥಗಳು ಹೊರಗೂ ಇದ್ದಾವೆ. ಹಾಗಾಗಿ ಉತ್ಕೃಷ್ಟತ್ವ ನಿಕೃಷ್ಟತ್ವ ಅಂತನ್ನೋದನ್ನ ಅಂತರ್ಬಹಿಷ್ಟ್ವ ಅಂತನ್ನೋ ಶಬ್ದದಿಂದ ಅಲ್ಲಿ ಭಾಗವತದಲ್ಲಿ ಅಂತರ್ಬಹಿಷ್ಟ್ವಂ ಅಂತಿದೆ. ಅಂತರ್ಬಹಿಷ್ಟ್ವಂ ಅನ್ನೋ ಶಬ್ದಕ್ಕೆ ಅವರು ಉತ್ಕೃಷ್ಟತ್ವ ನಿಕೃಷ್ಟತ್ವ ಅಂತನ್ನೋ ವ್ಯಾಖ್ಯಾನ ಮಾಡಿದ್ದಾರೆ. ಹಾಗಾಗಿ ಒಳಗಿರೋದೆಲ್ಲ ಉತ್ಕೃಷ್ಟ ಅಂತಾಗ್ಲಿ, ಬಹಿಷ್ಠ ಹೊರಗಿರೋದೆಲ್ಲ ನಿಕೃಷ್ಟ ಅಂತಾಗ್ಲಿ ಅರ್ಥ ಬರೋದಿಲ್ಲ. ಹಾಗೆ ಅರ್ಥ ಮಾಡೋದು ಸರಿಯಲ್ಲ. ಮತ್ತೆ ಮನಸ್ಸು ದೇವ ಮನುಷ್ಯಾದಿ ನಾಮಗಳಿಂದ ದೇವ ಮನುಷ್ಯಾದಿ ಶರೀರವನ್ನ ಧಾರಣೆ ಮಾಡ್ತದೆ ಅಂತ ಹೇಳೋದು ಸರಿಯಲ್ಲ. ಯಾಕೆಂದ್ರೆ ಮನಸ್ಸು ಶರೀರವನ್ನ ಧಾರಣೆ ಮಾಡೋದಲ್ಲ. ಮನಸ್ಸಿನಲ್ಲಿ ಪುಣ್ಯ ಪಾಪ ರೂಪ ವಾಸನ ರೂಪವಾದದ್ದು ಮನಸ್ಸು. ಅದರಲ್ಲಿ ಕಾಮಕ್ರೋಧಾದಿಗಳಂತೆ ಅದು ವಿಕಾರವನ್ನ ಮೂಡೋದು ಇಲ್ಲ. ಆದ್ರಿಂದ ವಾಸನಾತ್ಮ ಅಂತಂದ್ರೆ ಅನುಭವಗಳ ಸಂಸ್ಕಾರದಿಂದ ಕೂಡಿದ ಮನಸ್ಸು. ಅದರಲ್ಲಿ ಅನೇಕ ಜನ್ಮದ ಸಂಸ್ಕಾರಗಳು ಇರ್ತದೆ ಮನಸ್ಸಿನಲ್ಲಿ. ಆದ್ರಿಂದ ಅದನ್ನು ವಾಸನಾತ್ಮ ಅಂತ. ಅದು ಸ್ವಪ್ನದಲ್ಲಿ ಏನು ಮಾಡ್ತದೆ? ಮನಸ್ಸು ದೇವ ಮನುಷ್ಯಾದಿ ಶರೀರಗಳನ್ನು ಜೀವನಿಗೆ ಉಂಟು ಮಾಡ್ತದೆ ಅಂತ ಹಾಗೆ ಹೇಳಬೇಕು.
ಬಹಿಹಿ ಅಂತಿದೆ. ಅಂತರ್ಬಹಿಷ್ಟ್ವಂ ಅಂದ್ರೆ ಬಹಿಹಿ ಅಂದ್ರೆ ಹೊರಗಿದ್ದು, ಅಂದ್ರೆ ಜಾಗೃತ ಅವಸ್ಥೆಯಲ್ಲಿ ವಿಷಯಾಸಕ್ತವಾಗಿದ್ದು ಪುಣ್ಯ ಪಾಪಗಳನ್ನು ಮಾಡಿಸಿ ದೇವ ಮನುಷ್ಯಾದಿ ಶರೀರಗಳನ್ನು ಜೀವನಿಗೆ ಉಂಟು ಮಾಡ್ತದೆ ಅಂತ ಹಾಗೆ ಅನ್ವಯ ಮಾಡ್ಕೊಳ್ಬೇಕು. ಹಾಗಾಗಿ ಅಂತರ್ಬಹಿಷ್ಠ ಅಂತ ಪಾಠ. ಅಂತರ್ಬಹಿಷ್ಟ್ವಂ ಅಂತ ಅವರು ಇಟ್ಕೊಂಡಿದ್ದಾರೆ, ಹಾಗಲ್ಲ. ಅಂತರ್ಬಹಿಷ್ಠ ಅಂತ ಅಂದ್ರೆ ಒಳಗೆ, ಅಂತಹ ಅಂದ್ರೆ ಒಳಗೆ ಸ್ವಪ್ನದಲ್ಲಿ ಅದು ಜೀವ ಮನುಷ್ಯಾದಿ ಶರೀರಗಳನ್ನು ಉಂಟು ಮಾಡ್ತದೆ. ಹಾಗೆ ಬಹಿಷ್ಠ ಹೊರಗೂ ಜಾಗೃತ ಅವಸ್ಥೆಯಲ್ಲಿಯೂ ಕೂಡ ಅದು ಪುಣ್ಯ ಪಾಪಗಳನ್ನ ಇಂದ್ರಿಯಗಳ ಮೂಲಕವಾಗಿ ಮಾಡಿಸುವ ಮೂಲಕ ದೇವ ಅಸುರ ಮನುಷ್ಯಾದಿ ಶರೀರಗಳನ್ನು ಸೃಷ್ಟಿ ಮಾಡಿ ಕೊಡ್ತದೆ ಜೀವನಿಗೆ ಅಂತ. ಹೀಗಾಗಿ ಸ ವಾಸನಾತ್ಮ ವಿಷಯೋಪರಕ್ತ ಅಂತ ಎರಡು ಮನಸ್ಸಿಗೆ ವಿಶೇಷಣಗಳದು. ಸಹ ಅಂದ್ರೆ ಈ ಹಿಂದೆ ಹೇಳಿದ ಮನಸ್ಸೇನಿದೆ ಅದಕ್ಕೆ ವಾಸನಾತ್ಮ ಮತ್ತು ವಿಷಯೋಪರಕ್ತ ಅಂತ. ಮತ್ತೆ ಮಾಯಾರಚಿತ ಅಂತರಾತ್ಮ ಅಂತ ಇಲ್ಲಿ ಈಗ 6ನೇ ಶ್ಲೋಕದಲ್ಲಿದೆ. ಈ ಮಾಯಾರಚಿತಾಂತರಾತ್ಮ ಅಂತಂದ್ರೆ ಅಂತರಾತ್ಮ ಅಂದ್ರೆ ಮನಸ್ಸು, ಅದನ್ನೇ ಸಹ ಅಂತನ್ನೋದ್ರಿಂದ ಇಲ್ಲಿ ಸವಾಸನಾತ್ಮ ಅಂತನ್ನೋಲ್ಲಿ ಸಹ ಅಂತನ್ನೋದ್ರಿಂದ ಪರಾಮರ್ಶವನ್ನ ಮಾಡ್ಕೊಳ್ಬೇಕು. ಹಾಗಾಗಿ 2 ಶ್ಲೋಕಗಳಿಗೆ ಒಟ್ಟಿಗೆ ಅನ್ವಯವನ್ನ ಹೇಳಬೇಕು. ಅಂತರಾತ್ಮ ಅಂತನ್ನೋದನ್ನು ಪರಾಮರ್ಶೆ ಮಾಡ್ಕೊಳ್ಬೇಕು. ಮನಸ್ಸು ಹಿಂದೆ ಏನು ಬಂದಿದೆ ಆ ಮನಸ್ಸನ್ನು ಕೂಡ ಜೊತೆಗೆ ಸೇರಿಸ್ಕೊಳ್ಬೇಕು. ಮನಃ ಅನ್ನೋದು ನಪುಂಸಕಲಿಂಗ ಶಬ್ದ, ಅಂತರಾತ್ಮ ಆತ್ಮ ಅಂತ ಅನ್ನೋದು ಪುಲ್ಲಿಂಗ. ಹಾಗಾಗಿ ಸಹ ಅಂತ ಹೇಳಿ ಪುಲ್ಲಿಂಗ ಶಬ್ದ ಬಂದಿದೆ. ಹಿಂದೆ ಯಾವನ್ನ ಮನಃ ಅಂತ ಹೇಳಿ 4ನೇ ಶ್ಲೋಕದಲ್ಲಿ ಮನಸ್ಸು ಪ್ರಸಕ್ತ ಆಗಿದೆ, ಅದು ನಪುಂಸಕಲಿಂಗ. ಆದರೆ ಸವಾಸನಾತ್ಮ ಅಂತ ಇಲ್ಲಿ 5ನೇ ಶ್ಲೋಕದಲ್ಲಿ ಸಹ ಅಂತ ಹೇಳಿ ಪುಲ್ಲಿಂಗ ಶಬ್ದ ಬಳಸಿದ್ದಾರೆ. ಅದು ಯಾಕೆ ಅಂದ್ರೆ ಮುಂದೆ ಬರುವಂತಹ ಆತ್ಮ ಅನ್ನೋ ಶಬ್ದವನ್ನ ಇಟ್ಟುಕೊಂಡು ಅಂತರಾತ್ಮ. ಹಾಗಾಗಿ 2 ಒಟ್ಟಿಗೆ ಸೇರಿಸ್ಕೊಳ್ಬೇಕಾಗ್ತದೆ. ಇಲ್ಲಿ ಮಧ್ವಾಚಾರ್ಯರು ತಾತ್ಪರ್ಯ ಬರೆದಿದ್ದಾರೆ. ಸಹ ಮಾಯಾರಚಿತ ಅಂತರಾತ್ಮ ಅಂತ ಅಲ್ಲಿಗೆ ಒಂದು ಅನ್ವಯ ಮಾಡ್ಕೊಳ್ಬೇಕು. ಸಹ ಅಂತ ಅನ್ನೋದನ್ನ ಎಲ್ಲಿಗೆ ಅನ್ವಯ ಮಾಡ್ಕೊಳ್ಬೇಕು? ಯಾಕೆ ಅಂದ್ರೆ ಹಿಂದೆ ಮನಸ್ಸು ಅಂತ ಬಂದಿದೆ, ಮತ್ತೆ ಸಹ ಅಂತ ಅನ್ನೋದನ್ನ ಎಲ್ಲಿಗೆ ಅನ್ವಯ ಇಟ್ಕೊಳ್ಬೇಕು? ಪುಲ್ಲಿಂಗ ಶಬ್ದ ಅಂತ ಬಂದಾಗ ಅದಕ್ಕೆ ಸಹ ಮಾಯಾರಚಿತ ಅಂತರಾತ್ಮ ಅಂತ 5ನೇ ಶ್ಲೋಕದಲ್ಲಿ ಏನೊಂದು ಸಹ ಅಂತ ಇದೆ, ಅದನ್ನ ಮುಂದೆ ಬರೋ 6ನೇ ಶ್ಲೋಕದಲ್ಲಿ ಬರ್ತಕ್ಕಂತಹ ಮಾಯಾರಚಿತಾಂತರಾತ್ಮ ಅಂತನ್ನೋದನ್ನ ಪರಾಮರ್ಶೆ ಮಾಡಿಕೊಂಡ್ರೆ ಆವಾಗ ಸಹ ಅಂತನ್ನೋ ಪುಲ್ಲಿಂಗ ಕೂಡ್ತದೆ. ಆಮೇಲೆ ಮಾಯಾರಚಿತಾಂತರಾತ್ಮ ಅನ್ನೋದಕ್ಕೂ ಕೂಡ ಮಾಯಾರಚಿತ ಅಂತರಾತ್ಮ ಅಂತ ಕರ್ಮಧಾರಯ ಸಮಾಸ ಮಾಡ್ಕೊಳ್ಬೇಕು. ಆವಾಗ ಮನಸ್ಸು ಅಂತ ಅರ್ಥ ಬರ್ತದೆ. ಹಾಗಾಗಿ ಒಟ್ಟು ಈ ಮನಸ್ಸು ಏನು ಮಾಡ್ತದೆ, ಹೊರಗೆ ಮೊದಲು ಒಳಗೆ ಹೇಗೆ ಸ್ವಪ್ನದಲ್ಲಿ ಜೀವನಿಗೆ ನಾನಾ ಚಿತ್ರಂ ಪೃಥಂಗ್ ನಾಮಭಿ ರೂಪಭೇದಂ ಅಂದ್ರೆ ನಾನಾ ಹೆಸರು ನಾನಾ ಆಕಾರದ ದೇವ ಅಸುರ ಮನುಷ್ಯಾದಿ ಶರೀರಗಳನ್ನ ಆ ಜೀವನ ಪುಣ್ಯ ಪಾಪ ಕರ್ಮಗಳಿಗೆ ಅನುಸಾರವಾಗಿ
ಮಾಡಿಕೊಡ್ತದೋ ಹಾಗೆ ಜಾಗೃತ ಅವಸ್ಥೆಯಲ್ಲಿಯೂ ಕೂಡ ಬಹಿಷ್ಠ ಅವನಿಗೆ ಇಂದ್ರಿಯಗಳ ಮೂಲಕ ವಿಷಯ ಪದಾರ್ಥಗಳ ಆಸಕ್ತಿಯನ್ನು ಉಂಟುಮಾಡಿ ಪುಣ್ಯ ಪಾಪ ಕರ್ಮಗಳನ್ನು ಮಾಡಿಸಿ ತನ್ನ ಮೂಲಕವಾಗಿ ಜೀವನಿಗೆ ನಾನಾ ಹೆಸರಿನ ನಾನಾ ಆಕಾರದ ದೇವ ಅಸುರ ಮನುಷ್ಯಾದಿ ಶರೀರಗಳನ್ನು ಸೃಷ್ಟಿ ಮಾಡಿಕೊಡ್ತದೆ. ಅಂತಹ ಈ ಮನಸ್ಸು ಅದು ಮಾಯಾ ರಚಿತಾಂತರಾತ್ಮ, ಪರಮಾತ್ಮನ ಇಚ್ಛೆಯಿಂದ ಮತ್ತು ಪ್ರಕೃತಿಯಿಂದ ನಿರ್ಮಾಣ ಮಾಡಲ್ಪಟ್ಟಂಥದ್ದು. ಅಂತಹ ಈ ಮನಸ್ಸು ಲಿಂಗ ಶರೀರದಲ್ಲಿದೆ. ಆ ಲಿಂಗ ಶರೀರದಲ್ಲಿ ಜೀವನನ್ನ ಅದು ಆಲಿಂಗನ ಮಾಡಿಕೊಂಡಿದೆ. ಕಾಲಪ್ರವಾಹದಿಂದ ತೀವ್ರವಾದ, ಯಾರಿಗೂ ಅದನ್ನು ತಡಿಲಿಕ್ಕೆ ಸಾಧ್ಯ ಇಲ್ಲದೆ ಇರತಕ್ಕಂತಹ ತೀವ್ರವಾದ ಕಾಲಪ್ರವಾಹದ ಒಂದು ಅಧೀನಕ್ಕೆ ಒಳಪಟ್ಟು ಜೀವನಿಗೆ ಸುಖ ದುಃಖ ಮೊದಲಾದವುಗಳನ್ನು ಉಂಟು ಮಾಡಿಕೊಡ್ತದೆ. ಆದ್ದರಿಂದ ಈ ದೇಹಿಯಾದ ಜೀವ ಪುನಃ ಪುನಃ ಈ ಸಂಸಾರದ ಒಂದು ಸುಖ ದುಃಖ ಮೊದಲಾದವುಗಳನ್ನು ಅನುಭವಿಸ್ತಾನೇ ಇರ್ತಾನೆ. ಅವನಿಗೆ ಅದು ಚಕ್ರದಂತೆ ಮೇಲಿಂದ ಮೇಲೆ ಕಾಡ್ತಾನೆ ಇರ್ತದೆ ಅಂತ ಇಷ್ಟ ಅರ್ಥ. ಯಾವನ್ ಮನೋರಜಸಾ ಪೂರುಷಸ್ಯ ಸತ್ವೇನ ವಾ ತಮಸಾ ವಾನುರುದ್ಧಂ ಚೇತೋಭಿರಾಕೋತಿಭಿರಾ ತನೋತಿ ನಿರಂಕುಶ ಕುಶಲಂ ಚೇತರಂ ವಾ ಸವಾಸನಾತ್ಮ ವಿಷಯೋಪರಕ್ತೋ ಗುಣಪ್ರವಾಹೋ ವಿಕೃತ ಷೋಡಶಾತ್ಮ ಚಿತ್ರಂ ಪೃಥಂಗ್ ನಾಮಭೀರೂಪಭೇದಮಂತರ್ಬಹಿಷ್ಠ ಸ್ವಪುರೈಸ್ತನೋತಿ ದುಃಖಂ ಸುಖಂ ವ್ಯತಿಮಿಶ್ರಂ ಚ ತೀವ್ರಂ ಕಾಲೋಪಪನ್ನಂ ಫಲಮಾವ್ಯನಕ್ತಿ ಆಲಿಂಗ್ಯ ಮಾಯಾ ರಚಿತಾಂತರಾತ್ಮ ಸ್ವದೇಹಿನಂ ಸಂಸೃತಿ ಚಕ್ರಕೂಟಂ. ಶ್ರೀಕೃಷ್ಣಾರ್ಪಣಮಸ್ತು. ಆಚಾರ್ಯ ನಾಳೆ ಒಂದು 2-3 ಪ್ರಶ್ನೆ ಇದೆ ಕೇಳಿಕೊಂಡೆ. ಕೇಳ್ರಿ. ಈ ಸ್ವಪ್ನ ಅವಸ್ಥೆಯಲ್ಲಿ ಬಂದು ನೀವೇನ್ ಹೇಳಿರಿ ಅಂದ್ರೆ ಅವನಿಗೆ ಬಂದು ಆ ಸಂಸ್ಕಾರ ಹೋಗಿ ಆ ಮನಸ್ಸಲ್ಲಿ ಹೋಗಿ ಸೇರತ್ತೆ. ಆ ಸಂಸಾರಕ್ಕೆ ತಕ್ಕಂಗ ಅವನಿಗೆ ಬಂದು ದಂಡಿಯ ದೇಹ ಬರುತ್ತೆ, ದಂಡಿಯ ಪದಾರ್ಥನ ಬಂದು ಸೃಷ್ಟಿ ಮಾಡಿ ತೋರಿಸ್ತಾರೆ ಎಂಬ ಒಂದು ಮಾತು ಹೇಳಿ ನೀವು. ಈ ಸ್ಥೂಲ ದೇಹದಲ್ಲಿ ಬಂದು ಜಾಗೃತ ಅವಸ್ಥೆಯಲ್ಲಿ ನಮಗೆ ಬಂದು ಒಂದು ಆಕಾರನ ಸಿಗುತ್ತೆ ನಿಮಗೆ. ಈ ಜನ್ಮ ಹಂಗಂದ್ರೆ ನಾವು ದೇವ ಶರೀರ ಒಂದು, ಇಲ್ಲ ಮನುಷ್ಯ ಶರೀರ ಒಂದು, ಇಲ್ಲ ಹಸುರ ಶರೀರ ಒಂದು. ಜಾಗೃತ ಅವಸ್ಥೆಯಲ್ಲಿ ಮಟ್ಟು ಒಂದೇ ಒಂದು ಶರೀರ ಪಾಪ ಕಟ್ಟಾಂಗ. ಆದ್ರೆ ಸ್ವಪ್ನದಲ್ಲಿ ಬಂದು ನಾನಾ ಶರೀರ ಸಿಕ್ಕತ್ತೆಯ ಅಲ್ಲಿ ವ್ಯತ್ಯಾಸ, ಅದಕ್ಕೂ ವ್ಯತ್ಯಾಸ. ಈಗ ನಮಗೆ ಸ್ವಪ್ನದಲ್ಲಿ ಪ್ರತಿನಿತ್ಯವೂ ಕೂಡ ನಾನಾ ಶರೀರಗಳನ್ನು ನಾವು ಧಾರಣೆ ಮಾಡೋದು ಅನುಭವಕ್ಕೆ ಬಂದಿದೆ. ರೈಟ್. ಅದೇ ಥರನೇ ಜಾಗೃತ ಅವಸ್ಥೆಯಲ್ಲೂ ಕೂಡ ಅದು ಉಂಟು ಮಾಡ್ತದೆ. ಅಂದ್ರೆ ಒಂದೇ ಸಲಿಗೆ ಅಲ್ಲ. ಈಗ ನಮಗೆ ಈ ಶರೀರ ಬಂದಿದ್ರೆ ಇನ್ನು ಮುಂದಿನ ಜನ್ಮದಲ್ಲಿ ಮುಂದಿನ ಇನ್ನೊಂದು ರೀತಿಯಾದ ಶರೀರ ಬರಲಿಕ್ಕೆ ಮನಸ್ಸೇ ಕಾರಣ. ಕರೆಕ್ಟ್. ಅದು ಒಂದು ಜನ್ಮಕ್ಕೆ ಒಂದು ಶರೀರ ಜಾಗೃತ ಅವಸ್ಥೆ. ಅದು ಸ್ವಪ್ನದಲ್ಲಿ ಹಂಗಿಲ್ಲ. ಎಷ್ಟು ದಂಡ್ಯ ಶರೀರ ಬಂದು ಏನೇನು ಸಂಸ್ಕಾರ ಇದೆ ಅಷ್ಟು ತಂದು ತೋರಿಸ್ತಾನ ಆಮೇಲೆ ಎಲ್ಲ ಇಲ್ಲ. ಅದು ಉದಾಹರಣೆಗೆ ಹೇಳಿದ್ದು. ಹೌದು. ಓಕೆ. ಇನ್ನೊಂದು ಪ್ರಶ್ನೆ ಆಚಾರ್ಯ, ಇದು ನಾವು ಡಿಸ್ಕಸ್ ಮಾಡಿದ್ದೆ. ಈಗ ನಾವು ಏನೇನು ಮನಸ್ಸಲ್ಲಿ ಮಾಡ್ತಾ ಇದೆಯೋ, ನಾವು ಏನೇನು ಕರ್ಮ ಮಾಡ್ತೇವೋ ಅದೆಲ್ಲ ಆ ಸಂಸ್ಕಾರ ಎಲ್ಲ ಹೋಗಿ ಲಿಂಗ ಸರಿಯಲ್ಲಿರುವ ಮನಸ್ಸಿಗೆ ವಹಿಸಿ ಇರುತ್ತೆ, ಅಲ್ಲಿ ಹೋಗಿ ಸ್ಟೋರ್ ಆಗುತ್ತೆ. ಹೌದು. ಓಕೆ. ಎಲ್ಲ ಮನಸ್ಸು ಒಂದೇ. ಲಿಂಗ ಶರೀರದ ಮನಸ್ಸು, ನಮ್ಮ ಸ್ಥೂಲ ಶರೀರದ ಮನಸ್ಸು ಎಲ್ಲ ಒಂದೇ. ಅದ್ರೊಳಗೆ ಅದು ಇರ್ತದೆ. ಹಂಗಂದ್ರೆ ಒಂದೇ. ಹಂಗಂದ್ರೆ ಈಗ ನಮಗೀಗ ಮನಸ್ಸಿದೆಲ್ಲ ಈ ಸ್ಥೂಲ ಶರೀರ ಮನಸ್ಸು ಲಿಂಗ ಶರೀರ ಮನಸ್ಸು ಒಂದೇ. ಹಂಗಂದ್ರೆ ಏನ್ ಅರ್ಥ ಅಲ್ಲ. ಈ ಸ್ಥೂಲ ಶರೀರದಲ್ಲಿ ಏನು ಮನಸ್ಸಿದೆ ಇದು ಜಡವಾದ ಮನಸ್ಸು. ಸರಿ. ಇದೇ ಈ ಮನಸ್ಸೇ ಲಿಂಗ ಶರೀರದ ಒಳಗೆ ಇರೋದು. ಅದರೊಳಗೆ ಜೀವನಿಗೆ ಒಂದು ಮನಸ್ಸಿದೆ. ಅದು ಮನಸ್ಸು ಜೀವನ ಸ್ವರೂಪಭೂತವಾದದ್ದು. ಅದು ಮಾತ್ರ ಸಾಕ್ಷಿ ಅಂತ ಕರೆಸ್ಕೊಳ್ತದೆ. ಅದು ಜೀವ ಸ್ವರೂಪಭೂತವಾದದ್ದು. ಅದನ್ನ ಆವರಿಸ್ಕೊಂಡು ಈ ಮನಸ್ಸು ಅದನ್ನು ಬೇರೆ ಮಾಡ್ಲಿಕ್ಕೆ ಬರಲಾರ್ದಷ್ಟು ಅದು ಹಾಲಿನಲ್ಲಿ ನೀರು ಬೆರೆತಂತೆ. ಅದನ್ನು ಬೇರೆ ಮಾಡ್ಲಿಕ್ಕೆ ಬರೋದಿಲ್ಲ. ಹಾಗಾಗಿ ಅದನ್ನು ವ್ಯತ್ಯಾಸ ಮಾಡಿ ನಾವು ತೋರಿಸ್ಲಿಕ್ಕೆ ಬರೋದಿಲ್ಲ. ನೀವು ಯಾವ ಅಭಿಪ್ರಾಯದಿಂದ ಕೇಳ್ತಾ ಇದ್ದೀರಿ, ಅಲ್ಲಿದೆಯಾ ಇಲ್ಲಿದೆಯಾ ಅಂತ? ಈಗ ನಾವು ಈ ಶರೀರ ಹೊರಡ್ತಾ ರೈಟ್, ಈ ಶರೀರ ಹೋದರೆ ನಮ್ಮ ಮನಸ್ಸು ಹೊರಡ್ತಲ್ಲ. ನಿಮ್ಮ ಈ ಶರೀರ ಹೋದ್ರೆ ಮನಸ್ಸು ಹೋಗೋದಿಲ್ಲ. ಅದು ಲಿಂಗ ಶರೀರದಲ್ಲೇ ಇರ್ತದೆ ಮನಸ್ಸು. ಲಿಂಗ ಶರೀರ ಅಂತ ಅನ್ನೋದು ಮೋಕ್ಷ ಆಗೋವರೆಗೂ ಕೂಡ ಹೋಗೋದೇ ಇಲ್ಲ. ಹಾಗಾಗಿ ಲಿಂಗ ಶರೀರ ಕಂಡುಕೊಂಡಿದೆ ಮನಸ್ಸು. ಲಿಂಗ ಶರೀರ ಮನಸ್ಸು ಬಂದು ಸ್ಥೂಲ ಶರೀರ ಕೆಲಸ ಮಾಡ್ತೀರಾ? ಸ್ಥೂಲ ಶರೀರ ಹೌದು.
ಲಿಂಗ ಶರೀರದಲ್ಲಿರೋ ಮನಸ್ಸೇ ಅದೇ ಜಡ ಮನಸ್ಸು. ಆ ಮನಸ್ಸೇ ಈ ಸ್ಥೂಲ ಶರೀರದಲ್ಲಿ ನಮಗೆ ಕೆಲಸ ಮಾಡಿ ಕೊಡ್ತದೆ. ಈಗ ನಾವು ಸ್ಥೂಲ ಶರೀರ ತಗೊಂಡ್ರೆ 24 ಕಳೆ ಹಂಗಂತಾರಲ್ಲವ ನಾವು. ಲಿಂಗ ಅದರಲ್ಲಿ ಶರೀರ ಒಂದು 24. ನಾವು ಇದು ತಗೊಂಡ್ರೆ ಈಗ ನೀವೇನ್ ಹೇಳಿ ಷೋಡಶ ಆತ್ಮ ಕಲ ಬಂದು ಲಿಂಗ ಶರೀರ ಹಂಗಂದ್ರಿ. 24 16 ಏನ್ ವ್ಯತ್ಯಾಸ ಬರುತ್ತೆ ಅಲ್ಲಿ? ಏನಿದೆ 8 ಜಾಸ್ತಿ ಆಗ ಸ್ಥೂಲ ಶರೀರದಲ್ಲಿ? ಅದು ನೋಡಿ ಹೇಳ್ತೇನೆ. ನೀವು ಯಾವುದು 24 ಯಾವುದು 14 ಯಾವುದು ಅಂತ ಅನ್ನೋದನ್ನ ಹೇಳ್ರಿ. ಅದನ್ನು ನೋಡಿ ನಾನು ಹೇಳ್ತೇನೆ. 16 ಕೊಟ್ಟಿದ್ದಾರೆ ಇಲ್ಲಿ ಕೊಡಿ. ಈ ವ್ಯಾಖ್ಯಾನದಲ್ಲಿ ಪದರತ್ನಾವಳಿಯಲ್ಲಿ ಷೋಡಶಾತ್ಮಾಂಗ ಒಂದು ದಶ ಇಂದ್ರಿಯಾಣಿ ಪಂಚಪ್ರಾಣಗ ಸ್ವಯಂ ಏಕಮನಗ ಏವಂ ಷೋಡಶ ಭೇದೇನ ವಿಗೃತಃ ಬಹಿಷ್ಠ ರೈಟ್. ಅಲ್ಲಿ ಬಂದು 16 ಬಂದು 10 ಕರ್ಮೇಂದ್ರ 10 ಜ್ಞಾನೇಂದ್ರಿಯ, ಪಂಚಪ್ರಾಣ ಹೇಳ್ತಾರೆ 5, ಆಮೇಲೆ ಮನಸ್ಸು 16 ಅಂತಾರೆ ನಿಮಗೆ ಇಲ್ಲಿ. ಸರಿ, ನಾವು ಇದು ತಗೊಂಡ್ರೆ ನಮ್ಮ ಸ್ಥೂಲ ಶರೀರ ತಗೊಂಡ್ರೆ 24 ಇದು ಹಂಗೆ ಅಂದ್ರೆ 24 ಕಳೆಗಳು ಹಂಗೆ ಅಂದ್ರೆ ನಿಮಗೆ ಬಂದು ಅದು ಈ ಏನು ನಿಮಗೆ ಪಂಚಭೂತ ರೈಟ್. ಪಂಚಭೂತ ಇದೆ. ಆಮೇಲೆ ಬಂದು ಅಹಂಕಾರ ತತ್ವ, ಮಗತತ್ವ, ಬುದ್ಧಿ ರೈಟ್, ಮನಸ್ಸು, ಕಿಮಿ, ಅದು ಜ್ಞಾನೇಂದ್ರಿಯ ಇದು. ಆಮೇಲೆ ಕಾಲು ಕೈ ಅದೆಲ್ಲ ಬರ್ತದೆ ನಿಮಗೆ. ಆಮೇಲೆ ಬಂದು ರಸರೂಪ ಗಂಧ ಎಲ್ಲ ಬರ್ತಾರೆ. ಅದೆಲ್ಲ ನಿಮಗೆ ತಗೊಂಬೋಕ ಹೆಂಗ 24 ಕಳೆ ಎಂಬುದು ಅಲ್ಲಿ ಹೆಂಗೆ ತಗೊಂಬೇಕು? ಅದು ಒಟ್ಟು ಟೋಟಲಿ ಇರೋದು 24 ತತ್ವಗಳು ಅದಲ್ವಾ ಹೇಳೋದು ನೀವು? ಒಂದು ಆ ಕಳೆ ಎಂಬುದು ತತ್ವ ಎರಡು ಒಂದಿಲ್ಲವಾ? ಬೇರೆ ಬೇರೆಯಾ ತತ್ವಗಳು? ಅದೇ 24 ತತ್ವಗಳು ಟೋಟಲಿ. ಲಿಂಗ ಶರೀರದಲ್ಲಿರೋದು 24 ಅಂತ ಎಲ್ಲರ ಇದೆಯಾ? ಇಲ್ಲ 16 ಹಾಕಿದಾರಲ್ಲ ಲಿಂಗ ಶರೀರ 16 ನಾವಿತ್ತು ನೋಡಿರೋ. 16 ಏನು 16 ಇಲ್ಲಿ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ ಅಲ್ವಾ ವ್ಯಾಖ್ಯಾನದಲ್ಲಿ ಕೊಟ್ಟಿದ್ದಾರೆ. ಸರಿ, ಮತ್ತೆ ಎಕ್ಸ್ಟ್ರಾ 24ರಲ್ಲಿ ಎಕ್ಸ್ಟ್ರಾ ಬರುತ್ತೆ ಏನು ಅಂತ ಕೇಳಿದ್ರಲ್ಲ, ಅದು ಎಲ್ಲಿ ಬರುತ್ತೆ? 24 ಒಂದು ಸ್ಥೂಲ ಶರೀರ ಇರುವುದು 24 ಹೇಳ್ತಾರೆ. ಅದು ಒಟ್ಟು ಟೋಟಲಿ ಇರುವಂತ ತತ್ವಗಳದು. ಸರಿ, ಈ 16 ಕಳೆಗಳನ್ನು ಹೇಳಿರಲ್ಲ ನೀವು ಲಿಂಗ ದೇಹಕ್ಕೆ. ಸರಿ, 16 ಕಳೆಗಳು ಏನು ಹಾಕಿದ್ದಾರೆ ಇಲ್ಲವಾ? 10 ಇಂದ್ರಿಯಗಳು, ಜ್ಞಾನೇಂದ್ರಿಯ 5, ಕರ್ಮೇಂದ್ರಿಯ 5, 10 ಆಯ್ತು ಇಲ್ಲವಾ? ಪಂಚಪ್ರಾಣ 5, 5 ಆಯ್ತು. ಮನಸ್ಸು ಒಂದು ಕೊಟ್ಟಿದ್ದಾರೆ 16 ಆಯ್ತು. 16 ಕಳೆಗಳನ್ನು ಕೊಟ್ಟಿದ್ದಾರೆ. ಈ ವ್ಯಾಖ್ಯಾನ ನೋಡಿರಿ ಆಚಾರ ಪದರತ್ನಾವಳಿ ಕೊಟ್ಟಿದ್ದಾರೆ ನೋಡಿ. ಸರಿ, ಇದು ಮನಸ್ಸು, ಇದು ಲಿಂಗ ಶರೀರ, ಷೋಡಶ ಕಲಾತ್ಮಕವಾದದ್ದು ಲಿಂಗ ಶರೀರ. 24 ಕಲಾತ್ಮಕ ಎಂಬುದು ಬಂದು ಸ್ಥೂಲ ಶರೀರ ಕೊಟ್ಟಿದ್ದಾರೆ ರೈಟ್. ಅದೆಲ್ಲಿ ಕೊಟ್ಟಿದ್ದಾರೆ? ನಾನು ಒಂದು ಮಹಾಭಾರತ ತಾತ್ಪರ್ಯದಲ್ಲಿ ನೋಡ್ತೇನೆ ನಾನು 9ನೇ ಶ್ಲೋಕದಲ್ಲಿ, ಫಸ್ಟ್ ಅಧ್ಯಾಯ 9ನೇ ಶ್ಲೋಕ. ಅದನ್ನು ಸೇರ್ಸ್ಕೋಬೇಕು. ಈಗ 16 ಅಂತ ಕೆಲವು ಸಲ ಹೇಳ್ತಾರೆ, ಕೆಲವು ಸಲ 24 ಅಂತ ಹೇಳ್ತಾರೆ. ಎಲ್ಲ ತತ್ವಗಳೇ. ಒಟ್ಟು ತತ್ವಗಳಿರೋದು 24 ತತ್ವಗಳು. ಅದರಲ್ಲಿ ಅಹಂಕಾರ, ಆಮೇಲೆ ಇದು ಮಹತ್ತತ್ವ, ಪ್ರಕೃತಿ, ಇದನ್ನೆಲ್ಲ ಎಲ್ಲ ಕಡೆಗೂ ಹೇಳೋದಿಲ್ಲ. ಸರಿ, ಮನಸ್ಸಿಗೆ ಹೇಳುವಾಗ ಬರೇ ಇದು ಏನೋ 16 ಲಿಂಗ ಶರೀರಕ್ಕೆ ಹೇಳುವಾಗ 16 ಕಲೆಗಳು ಅಂತ ಹೇಳ್ತಾರೆ. ಆವಾಗ ಅದನ್ನ ಬಿಡ್ತಾರೆ ಅಷ್ಟೇ. ಈಗ ಏನೇನು ಅಲ್ಲಿ ಬಿಟ್ಟಿದಾರೋ ಅದನ್ನ ಇಟ್ಕೋಬೇಕು. ಸರಿ, ಈಗ ನಾವು ಈ ಸ್ಥೂಲ ದೇಹ ಹೋಯ್ತು ಇಟ್ಟುಳ್ರೆ ನಾವ್ ಏನೇನು ಈ ಜನ್ಮದಲ್ಲಿ ನಾವ್ ಏನೇನು ಕೆಲಸ ಮಾಡಿದ್ದ ಅಂಬದೆಲ್ಲ ಎಲ್ಲಿ ಸ್ಟೋರ್ ಆಗತ್ತಾಗ? ಮನಸ್ಸಲ್ಲೇ ಆಗಿರುತ್ತೆ. ಲಿಂಗ ದೇಹದಲ್ಲಿ ಮನಸ್ಸು ಬೇರೆ ಎಲ್ಲಿದೆ ಮನಸ್ಸು? ಓಕೆ, ಈ ನಮ್ಮ ಸ್ಥೂಲ ದೇಹದಲ್ಲಿ ಮನಸ್ಸು ಇಲ್ಲವಾಗ ಲಿಂಗ ದೇಹದಲ್ಲಿದ್ದದ್ದೆಲ್ಲವೂ ಸ್ಥೂಲ ದೇಹದಲ್ಲಿ ಇದ್ದೇ ಇರ್ತದೆ. ಸ್ಥೂಲ ದೇಹ ಹೋದಾಗ ದೇಹ ಮಾತ್ರ ಹೋಗ್ತದೆ, ಉಳಿದುದೆಲ್ಲ ಲಿಂಗ ದೇಹದಲ್ಲಿ ಇದ್ದೇ ಇರ್ತದೆ. ಸೂಕ್ಷ್ಮ ದೇಹದಲ್ಲೂ ಇರ್ತದೆ, ಲಿಂಗ ದೇಹದಲ್ಲೂ ಇರ್ತದೆ. ಈ ಹೊರಗೆ ನಮ್ಗೆ ಇವಾಗ ಕಾಣ್ತಾ ಇರೋ ಸ್ಥೂಲ ದೇಹ ಮಾತ್ರ ಹೋಗ್ತದೆ. ಉಳಿದ ಎಲ್ಲಾ ಇಂದ್ರಿಯಗಳು, ಆಮೇಲೆ ಪ್ರತಿಯೊಂದು ಕೂಡ ತತ್ವಗಳು ಅಲ್ಲೇ ಇರ್ತದೆ. ಓಕೆ, ಅದು ಅನಿರುದ್ಧ ದೇಹ ಎಂಬುದು ಏನು? ಅದೇ ಅನಿರುದ್ಧ ದೇಹ, ಸೂಕ್ಷ್ಮ ದೇಹ. ಇದರ ಒಳಗೆ ಇರೋದು ಮೊದಲು ಅನಿರುದ್ಧ ದೇಹ, ಅದಾದ ಮೇಲೆ ಲಿಂಗ ದೇಹ.
ಆ ಅನಿರುದ್ಧ ದೇಹದಿಂದಲೇ ಅವನು ಎಲ್ಲ ಪುಣ್ಯ ಪಾಪಗಳ ಕರ್ಮಗಳನ್ನ ಸ್ವರ್ಗ ನರಕಾದಿಗಳನ್ನ ಅನುಭವಿಸೋದು. ಸೊ ಇಲ್ಲಿ ನಾವು ಇದು ನಾವು ನೋಡಿದ ಒಂದು ಲಿಂಗದೇಹದಲ್ಲಿ ಇದ್ದ ಮನಸ್ಸಲ್ಲಿ ಇದ್ದ ಏನಿದೆಯೋ ಅದನ್ನ ತೊಂದು ಕೊಡ್ತಾರೆ ಅನ್ನೋ ಮಾತು ನೋಡಿಲ್ಲ ನಾವು. ಹೌದು ಹೌದು, ಅದು ಲಿಂಗ ದೇಹದಲ್ಲಿದೆ. ಲಿಂಗ ದೇಹವನ್ನ ಆಲಿಂಗನ ಮಾಡ್ಕೊಂಡಿದೆ ಮನಸ್ಸು. ಅದು ಆ ಲಿಂಗ ದೇಹದಲ್ಲಿರೋ ಮನಸ್ಸು ಆ ಜೀವನಿಗೆ ಈ ರೀತಿಯಾದ ಶರೀರಗಳನ್ನು ಉಂಟು ಮಾಡಿ ಕೊಡ್ತದೆ. ಅನಿರುದ್ಧ ದೇಹದಿಂದ ಅಂದ್ರೆ ಸೂಕ್ಷ್ಮ ದೇಹದಿಂದ ಪುಣ್ಯ ಪಾಪಗಳ ಕರ್ಮವನ್ನು ಅನುಭವಿಸುವಂತೆ ಮಾಡ್ತದೆ. ಮತ್ತೆ ಅದರ ತನ್ಮೂಲಕವಾಗಿ ಬೇರೆ ಬೇರೆ ಶರೀರಗಳನ್ನು ತಂದು ಕೊಡ್ತದೆ, ಅಂದ್ರೆ ಸ್ಥೂಲ ಶರೀರಗಳನ್ನು ತಂದು ಕೊಡ್ತದೆ ಅಂತ ಅರ್ಥ. ಅದು ಕೆಲಸ ಮಾಡೋದು ಬಂದು ಅನಿರುದ್ಧ ಮೂಲಕವಾಗಿ ಮಾಡುತ್ತೆ ನಮಗೆ ಎಲ್ಲವೇ. ಹೌದು ಹೌದು. ಸೊ ಆಗ ಅನಿರುದ್ಧ ದೇಹ ಬಂದು 19 ಕಲೆಗಳನ್ನು ಹಾಕಿದ್ದಾರೆ ನಿಮಗೆ. ಸೊ ಅದಕ್ಕೆ 24, 19 ಇದಕ್ಕೆ ಬಂದು ಲಿಂಗಕ್ಕೆ ಬಂದು 16 ಕಲೆಗಳು ಹಂಗೇನು. ಅವಾಗ ನಿಮಗೆ ಅಲ್ಲೇ ಗೊತ್ತಾಗ್ತದಲ್ಲ ಯಾವ್ದ್ಯಾವ್ದು ಇಲ್ಲ ಅಂತ. ಇದರಲ್ಲಿ 16, ಲಿಂಗ ಶರೀರದಲ್ಲಿ 16, ಆಮೇಲೆ ಸೂಕ್ಷ್ಮ ಶರೀರದಲ್ಲಿ 19, ಸ್ಥೂಲ ಶರೀರದಲ್ಲಿ 24. ಅವಾಗ ಯಾವ್ದ್ಯಾವ್ದು ಇಲ್ಲ ಅದರಲ್ಲಿ ಅನ್ನೋದನ್ನ ನೋಡ್ಕೊಳ್ಳಿ. ಇದ್ರ ಮೇಲೆ ಒಂದು ನಮಸ್ಕಾರ ಗುರುಗಳೇ. ಟೈಮಲ್ಲಿ ಈಗ 1ರಿಂದ 1 ಹುಟ್ಟಿತು ಅಂತ ಬರುತ್ತಲ್ಲ, ನಾವು ಕೃಷ್ಣ ರಹಸ್ಯದಲ್ಲೂ ಇದನ್ನ ನೋಡಿದ್ವಿ. ಧನ್ಯವಾದಗಳು ಗುರುಗಳೇ. ಪ್ರಕೃತಿ ಅವ್ಯಕ್ತ ತತ್ವದಿಂದ ಇನ್ನೆಕ್ಸ್ಟ್ ಒಳಗೆಲ್ಲ ಬರುತ್ತೆ. ಆಗ ಮಾವ ಕೇಳ್ದ ಹಾಗೆ ಒಳಗೆ ಹೋಗ್ತಾ ಕಡಿಮೆ ಆಗಿದೆ ಅಂತ ಹೇಳಿದಾಗ ಮೇಲಿರೋ ತತ್ವ ಇದೆ ಅಂತ ಒಂದ್ ಸಾರಾಂಶ ಇಟ್ಕೋಬಹುದಲ್ಲ? ಇದ್ದೇ ಇರ್ತದೆ ಅದು. ವ್ಯಕ್ತವಾಗಿ 16 ಅಂತ ಹೇಳಿದ್ರು ಅದೆಲ್ಲ ಅದ್ರೊಳಗೆ ಇದ್ದೇ ಇರ್ತದೆ. 24 ತತ್ವಗಳು ಎಲ್ಲಾ ಕಡೆಯಲ್ಲೂ ಇದೆ. ಸರಿ, ಆಯ್ತು. ಮತ್ತೆ ನಾಳೆ ನೋಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ನಮಸ್ಕಾರ. ಧನ್ಯವಾದ ಗುರುಗಳೇ. ನಮಸ್ಕಾರ. ಹರೇ ನಮಃ.